ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಶೇಷವಾದ ಮಾಹಿತಿಯಲ್ಲಿ ನಾವು ಧನು ರಾಶಿಯವರ ಗ್ರಹಗತಿಗಳು ಹೇಗಿದೆ ಮತ್ತು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳು ಏನೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಧನು ರಾಶಿಯವರ ಪಾಲಿಗೆ ಈ ಸಮಯವು ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರುತ್ತಿದೆ. ಮುಖ್ಯವಾಗಿ ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಗ್ರಹ ಮತ್ತು ನಿಮ್ಮ ರಾಶಿಯಲ್ಲಿಯೇ ಕುಳಿತಿರುವ ಅಂಗಾರಕ ಅಥವಾ ಕುಜ ಗ್ರಹದ ಪ್ರಭಾವದಿಂದ ಜೀವನದಲ್ಲಿ ಮಿಶ್ರ ಫಲಗಳು ಕಂಡುಬರುತ್ತಿವೆ. ಕೆಲವೊಂದು ಕಡೆ ಅತ್ಯಂತ ಯಶಸ್ಸು ಸಿಗಲಿದ್ದರೆ, ಇನ್ನು ಕೆಲವೊಂದು ಕಡೆ ನೀವು ತಾಳ್ಮೆಯನ್ನು ಕಳೆದುಕೊಳ್ಳುವ ಸನ್ನಿವೇಶಗಳು ಎದುರಾಗಲಿವೆ. ಹಾಗಾದರೆ ಆ ಕ್ಷೇತ್ರಗಳು ಯಾವುವು? ಉದ್ಯೋಗದಲ್ಲಿರುವ ಸಮಸ್ಯೆಗಳೇನು? ವ್ಯಾಪಾರದಲ್ಲಿ ಸಿಗುವ ಲಾಭಗಳೇನು? ಮತ್ತು ಈ ಎಲ್ಲಾ ಸಮಸ್ಯೆಗಳಿಗೆ ಮಾಡಿಕೊಳ್ಳಬೇಕಾದ ಸರಳ ಪರಿಹಾರಗಳೇನು ಎಂಬುದನ್ನು ಕೂಲಂಕಷವಾಗಿ ಚರ್ಚೆ ಮಾಡೋಣ. ಹಾಗೆ ಈ ಮಾಹಿತಿಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಧನು ರಾಶಿಯ ಸಮಸ್ತ ವೀಕ್ಷಕರೇ, ಈ ವಾರ ನಿಮ್ಮ ಗ್ರಹಗಳ ಸ್ಥಿತಿಯು ಬಹಳ ಕುತೂಹಲಕಾರಿಯಾಗಿದೆ. ಮೊದಲನೆಯದಾಗಿ ನಿಮ್ಮ ರಾಶಿಯಲ್ಲೇ ಅಗ್ನಿ ತತ್ವದ ಗ್ರಹವಾದ ಮಂಗಳ ಅಥವಾ ಕುಜನು ಬಂದು ನೆಲೆಸಿದ್ದಾನೆ. ಅದೇ ಸಮಯದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಗ್ರಹವು ನಿಮ್ಮ ರಾಶಿಯಿಂದ ಸರಿಯಾಗಿ 7ನೇ ಮನೆಯಲ್ಲಿ ಕುಳಿತು ಅಲ್ಲಿಂದ ನೇರವಾಗಿ ನಿಮ್ಮ ರಾಶಿಯನ್ನು ವೀಕ್ಷಿಸುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ರಾಶ್ಯಾಧಿಪತಿಯು ತನ್ನದೇ ರಾಶಿಯನ್ನು ನೋಡುತ್ತಾನೋ ಆ ಜಾತಕರಿಗೆ ಒಂದು ರೀತಿಯ ದೈವ ರಕ್ಷಣೆ ಇರುತ್ತದೆ. ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಎದುರಿಸಿ ನಿಲ್ಲುವ ಶಕ್ತಿಯನ್ನು ಗುರು ಗ್ರಹ ನಿಮಗೆ ನೀಡುತ್ತಿದ್ದಾನೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವಿದೆ. ನಿಮ್ಮ ರಾಶಿಯಲ್ಲಿ ಕುಜ ಗ್ರಹ ಇರುವುದರಿಂದ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಕೋಪ ಮತ್ತು ಆತುರ ಹೆಚ್ಚಾಗುವ ಸಾಧ್ಯತೆ ಇದೆ. ತಲೆ ಬಿಸಿ ಮಾಡಿಕೊಳ್ಳುವ ಸ್ವಭಾವ, ಸಣ್ಣ ವಿಷಯಕ್ಕೂ ರೇಗಾಡುವ ಮನಸ್ಥಿತಿ ನಿಮ್ಮದಾಗಬಹುದು. ಆದರೆ ಗುರುವು ನಿಮ್ಮನ್ನು ನೋಡುತ್ತಿರುವುದರಿಂದ ವಿವೇಚನೆಯಿಂದ ವರ್ತಿಸಿದರೆ ಎಲ್ಲವನ್ನೂ ಗೆಲ್ಲಬಹುದು. ಈಗ ನಿಮ್ಮ ವೃತ್ತಿಜೀವನ ಮತ್ತು ಆರ್ಥಿಕ ವಿಚಾರಗಳ ಬಗ್ಗೆ ವಿವರವಾಗಿ ನೋಡೋಣ. ಮೊದಲನೆಯದಾಗಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡುತ್ತಿರುವ ಧನು ರಾಶಿಯವರಿಗೆ ಇದು ಸುವರ್ಣಕಾಲ ಎಂದು ಹೇಳಬಹುದು. ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡುತ್ತಿದ್ದೀರೋ ಅಥವಾ ಹೊಸದಾಗಿ ಬಂಡವಾಳ ಹೂಡಿಕೆ ಮಾಡಿ ವ್ಯಾಪಾರವನ್ನು ಶುರು ಮಾಡಿದ್ದೀರೋ ಅವರಿಗೆ ಗುರು ಗ್ರಹದ ಅನುಗ್ರಹ ಸಂಪೂರ್ಣವಾಗಿದೆ. ಸಪ್ತಮ ಸ್ಥಾನ ಎಂಬುದು ವ್ಯಾಪಾರ ಮತ್ತು ಪಾಲುದಾರಿಕೆಯ ಸ್ಥಾನವಾಗಿದೆ. ಅಲ್ಲಿ ಗುರು ಗ್ರಹ ಇರುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡುಬರುತ್ತದೆ. ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ. ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುತ್ತೀರಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಒಮ್ಮತದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡುತ್ತಿರುವವರಿಗೂ ಕೂಡ ಇದು ಶುಭ ಸಮಯವಾಗಿದೆ. ಬಹಳ ದಿನಗಳಿಂದ ವೀಸಾ ಸಿಗದೆ ಪರದಾಡುತ್ತಿದ್ದವರಿಗೆ ಅಥವಾ ವಿದೇಶಿ ಕಂಪನಿಗಳಿಂದ ಕರೆ ಬಾರದೆ ಕಾಯುತ್ತಿದ್ದವರಿಗೆ ಈಗ ಒಳ್ಳೆಯ ಸುದ್ದಿ ಕೇಳಿಬರುವ ಸಾಧ್ಯತೆ ಇದೆ. ದೂರದ ಪ್ರಯಾಣದಿಂದ ಲಾಭವಾಗುವ ಯೋಗಗಳು ನಿಮ್ಮ ಜಾತಕದಲ್ಲಿ ಗೋಚರಿಸುತ್ತಿವೆ. ಆದರೆ ಇಲ್ಲೇ ಸ್ಥಳೀಯವಾಗಿ ಕೆಲಸ ಮಾಡುತ್ತಿರುವವರಿಗೆ, ಅಂದರೆ ಖಾಸಗಿ ಉದ್ಯೋಗ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೆ ಗ್ರಹಗಳು ಸ್ವಲ್ಪ ಮಟ್ಟಿಗೆ ಪ್ರತಿಕೂಲವಾಗಿವೆ. ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಕಿರಿಕಿರಿ ಉಂಟಾಗಬಹುದು. ನಿಮ್ಮ ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳ ಜೊತೆಗೆ ಸಣ್ಣ ಪುಟ್ಟ ಕಾರಣಗಳಿಗೆ ಮನಸ್ತಾಪಗಳು ಉಂಟಾಗಬಹುದು. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಅಥವಾ ಮನ್ನಣೆ ಸಿಗುತ್ತಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡಬಹುದು. ಕೆಲಸದ ಒತ್ತಡ ವಿಪರೀತವಾಗಿ ಮಾನಸಿಕ ನೆಮ್ಮದಿ ಹಾಳಾಗುವ ಸಂದರ್ಭಗಳು ಎದುರಾಗಬಹುದು. ಈ ಕಾರಣದಿಂದಾಗಿ ಧನುರಾಶಿಯ ಬಹಳಷ್ಟು ಜನರು ಸಾಕು ಈ ಕೆಲಸ, ಇದನ್ನು ಬಿಟ್ಟು ಬಿಡೋಣ ಎಂಬ ನಿರ್ಧಾರಕ್ಕೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಏನಾದರೂ ಮಾಡೋಣ ಅಥವಾ ಮನೆಯಲ್ಲೇ ಇರೋಣ ಎಂಬ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಬರಬಹುದು. ಆದರೆ ಸ್ನೇಹಿತರೆ, ಜಾಗರೂಕರಾಗಿರಿ. ಗ್ರಹಗಳ ಸ್ಥಿತಿಯನ್ನು ಗಮನಿಸಿದಾಗ ನಾನು ನಿಮಗೆ ನೀಡುವ ಎಚ್ಚರಿಕೆ ಏನೆಂದರೆ, ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ಸದ್ಯದ ಮಟ್ಟಿಗೆ ಕೆಲಸವನ್ನು ಬಿಡುವ ನಿರ್ಧಾರವನ್ನು ಮಾಡಬೇಡಿ. ಯಾಕೆಂದರೆ 12ನೇ ಮನೆಯಲ್ಲಿರುವ ಗ್ರಹಗಳ ಪ್ರಭಾವ ಮತ್ತು ಪ್ರಸ್ತುತ ಗೋಚಾರವು ಉದ್ಯೋಗ ಬದಲಾವಣೆಗೆ ಪೂರಕವಾಗಿಲ್ಲ. ಈ 12ನೇ ಮನೆಯ ಪ್ರಭಾವಗಳು ಶಾಶ್ವತವಲ್ಲ, ಇದು ಕೇವಲ ತಾತ್ಕಾಲಿಕವಾದ ಸಮಯ. ಈಗೇನಾದರೂ ನೀವು ಆತುರಪಟ್ಟು ಕೋಪಗೊಂಡು ಕೆಲಸಕ್ಕೆ ರಾಜೀನಾಮೆ ನೀಡಿದರೆ ಮುಂದಿನ ದಿನಗಳಲ್ಲಿ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಕೆಲಸ ಇಲ್ಲದೆ ಒಂದಷ್ಟು ತಿಂಗಳುಗಳ ಕಾಲ ಮನೆಯಲ್ಲಿಯೇ ಕೂರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹೊಸ ಕೆಲಸ ಸಿಗುವುದು ತಡವಾಗಬಹುದು. ಆರ್ಥಿಕ ಮುಗ್ಗಟ್ಟು ಎದುರಾಗಬಹುದು. ಆದ್ದರಿಂದ ಏನೇ ಸಮಸ್ಯೆ ಬಂದರೂ ತಾಳ್ಮೆಯಿಂದ ಸಹಿಸಿಕೊಳ್ಳಿ. ಇದು ಕೂಡ ಕಳೆದು ಹೋಗುತ್ತದೆ ಎಂಬ ಭಾವನೆಯಿಂದ ಕೆಲಸವನ್ನು ಮುಂದುವರಿಸಿ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಖಂಡಿತವಾಗಿಯೂ ಸುಧಾರಿಸುತ್ತದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ, ಧನುರಾಶಿಯವರಿಗೆ ಹಣದ ಹರಿವಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಆದಾಯದ ಮೂಲಗಳು ಚೆನ್ನಾಗಿಯೇ ಇರುತ್ತವೆ. ಆದರೆ ಬರುವ ಹಣಕ್ಕಿಂತ ಹೋಗುವ ಹಣವೇ ಹೆಚ್ಚಾಗಿರುತ್ತದೆ.
ಅಂದರೆ ಖರ್ಚು ವಿಪರೀತವಾಗಿರುತ್ತದೆ. ಅನಗತ್ಯವಾದ ಖರ್ಚುಗಳು ಅಥವಾ ಅನಿರೀಕ್ಷಿತವಾದ ಖರ್ಚುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತವೆ. ಕೈಯಲ್ಲಿ ಹಣ ನಿಲ್ಲುವುದು ಕಷ್ಟವಾಗಬಹುದು. ಹಾಗಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗ್ರತೆ ವಹಿಸುವುದು ಒಳ್ಳೆಯದು. ಯಾರಿಗೂ ಸಾಲ ಕೊಡುವ ಹೋಗಬೇಡಿ ಮತ್ತು ಅವಶ್ಯಕತೆ ಇಲ್ಲದ ವಸ್ತುಗಳನ್ನು ಖರೀದಿಸುವುದಕ್ಕೆ ಕಡಿವಾಣ ಹಾಕಿ. ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯಂತ ಅದ್ಭುತವಾಗಿದೆ ಎಂದು ಹೇಳಬಹುದು. ನಿಮ್ಮ ರಾಶಿಯ ಪಂಚಮಾಧಿಪತಿಯು ಲಗ್ನದಲ್ಲಿ ಅಥವಾ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಮತ್ತು ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಓದಿದ್ದೆಲ್ಲವೂ ನೆನಪಿನಲ್ಲಿ ಉಳಿಯುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಗುರು ಬಲ ಇರುವುದರಿಂದ ಉನ್ನತ ವ್ಯಾಸಂಗಕ್ಕೂ ಕೂಡ ದಾರಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಈ ಸಮಯದಲ್ಲಿ ಚುರುಕಾಗಿರುತ್ತದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಒಟ್ಟಾರೆಯಾಗಿ ಹೇಳುವುದಾದರೆ, ಉದ್ಯೋಗದಲ್ಲಿರುವ ಒತ್ತಡವನ್ನು ಹೊರತುಪಡಿಸಿದರೆ ಉಳಿದೆಲ್ಲ ವಿಚಾರಗಳಲ್ಲಿಯೂ ದೈವಬಲ ನಿಮ್ಮ ಜೊತೆಗಿದೆ. ಈ ಉದ್ಯೋಗದ ಸಮಸ್ಯೆ ಮತ್ತು ಆರ್ಥಿಕ ಖರ್ಚುಗಳನ್ನು ನಿಭಾಯಿಸಲು ಹಾಗೂ ಗ್ರಹಗಳ ಅನುಗ್ರಹವನ್ನು ಪಡೆಯಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಪರಿಹಾರಗಳ ವಿಚಾರಕ್ಕೆ ಬರುವುದಾದರೆ, ಸೂರ್ಯ ಮತ್ತು ಬುಧ ಹಾಗೂ ಗುರುವಿನ ಪ್ರೀತ್ಯರ್ಥವಾಗಿ ನೀವು ಈ ಕ್ರಮಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಆದಿತ್ಯ ಹೃದಯ ಮಂತ್ರವನ್ನು ಪಠಿಸಬೇಕು. ಇದು ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಉದ್ಯೋಗ ಸ್ಥಳದಲ್ಲಿರುವ ಶತ್ರು ಬಾಧೆಯನ್ನು ನಿವಾರಣೆ ಮಾಡುತ್ತದೆ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಎರಡನೆಯದಾಗಿ, ಈ ವಾರ ಬುಧವಾರದ ದಿನದಂದು ನೀವು ಹೆಸರುಕಾಳು ಮತ್ತು ಅವರೆಕಾಳನ್ನು ದಾನ ಮಾಡಬೇಕು. ಇದನ್ನು ದೇವಸ್ಥಾನದ ಅರ್ಚಕರಿಗೆ ಅಥವಾ ಯಾರಾದರೂ ಬಡವರಿಗೆ ದಾನವಾಗಿ ನೀಡಬಹುದು. ಇದರಿಂದ ಬುಧನ ಅನುಗ್ರಹ ಸಿಗುತ್ತದೆ ಮತ್ತು ವ್ಯಾಪಾರದಲ್ಲಿ ಆಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಮೂರನೆಯದಾಗಿ, ಭಾನುವಾರದ ದಿನದಂದು ಗೋಧಿಯನ್ನು ದಾನ ಮಾಡಬೇಕು. ಗೋಧಿಯು ಸೂರ್ಯನಿಗೆ ಪ್ರಿಯವಾದ ಧಾನ್ಯವಾಗಿದೆ. ಇದನ್ನು ದಾನ ಮಾಡುವುದರಿಂದ ಉದ್ಯೋಗದಲ್ಲಿರುವ ಕಿರಿಕಿರಿಗಳು ತಪ್ಪುತ್ತವೆ ಮತ್ತು ಮೇಲಧಿಕಾರಿಗಳ ಪ್ರಶಂಸೆ ನಿಮಗೆ ಸಿಗುತ್ತದೆ. ಈ ಸರಳ ಪರಿಹಾರಗಳನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಇರುವ ಕಾರ್ಮೋಡಗಳು ಸರಿದು ಬೆಳಕು ಮೂಡುತ್ತದೆ. ಧನು ರಾಶಿಯವರೇ, ತಾಳ್ಮೆ ಎಂಬುದು ಕಹಿಯಾದ ಮರವಾದರೂ ಅದರ ಹಣ್ಣು ಸಿಹಿಯಾಗಿರುತ್ತದೆ. ಈ ವಾರ ನೀವು ತಾಳ್ಮೆಯನ್ನು ಮೈಗೂಡಿಸಿಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ. ಈ ವಿಶೇಷವಾದ ಮಾಹಿತಿಯು ನಿಮ್ಮ ಜೀವನಕ್ಕೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಷಯ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಧನು ರಾಶಿಯ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳಿತಾಗಲಿ. ಶುಭ ದಿನ. ಧನ್ಯವಾದಗಳು.